ನೀವಿನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಮತ್ತು ಮುಂದಿನ ಎಲ್ಲ ವಿಡಿಯೋಸ್ನ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ. ಶನಿಯ ಪ್ರಭಾವ ಎಂದರೆ ಬರೀ ಕೆಟ್ಟದ್ದೇ ಅಲ್ಲ, ಒಳ್ಳೆಯದು ಕೂಡ ಸೇರಿರುತ್ತದೆ. ಶನಿಯ ಪ್ರಭಾವ ನಮ್ಮ ಮೇಲೆ ಇದೆ ಎಂದರೆ ಸಾಕು, ಎಲ್ಲರೂ ದಿಗ್ಭ್ರಾಂತರಾಗುತ್ತೀವಿ. ಶನಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಹನುಮಂತನನ್ನು ಈ ರೀತಿ ಪೂಜಿಸಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಮಂಗಳವಾರ ಮತ್ತು ಶನಿವಾರ ಹನುಮಂತನ ವಾರವೆಂದು ಹೇಳಲಾಗುತ್ತದೆ. ಜೊತೆಗೆ ಶನಿವಾರ ಎಂದರೆ ಶನಿ ದೇವರಿಗೂ ಪ್ರಿಯ. ಹನುಮಂತನನ್ನು ಪೂಜಿಸಿದರೆ ಶನಿಯ ಪ್ರಭಾವ ನಮ್ಮ ಮೇಲೆ ಬೀಳದೇ ಇರಲು ಏನು ಕಾರಣ ಎಂದು ತಿಳಿದುಕೊಳ್ಳೋದಾದರೆ, ದಂತಕಥೆಯ ಪ್ರಕಾರ ರಾಮಾಯಣದಲ್ಲಿ ಸೀತೆಯನ್ನು ಲಂಕೆಯಿಂದ ಕರೆತರಲು ಸೇತುವೆ ನಿರ್ಮಾಣ ಮಾಡುವಾಗ ಶನಿದೇವ ಸರದಿಯ ರೀತಿಯಲ್ಲಿ ಹನುಮಂತನ ಹೆಗಲು ಏರುತ್ತಾನೆ. ಆಗ ಹನುಮಂತ ಸೇತುವೆ ಕಟ್ಟಲು ಬಂಡೆಗಲ್ಲುಗಳನ್ನು ತನ್ನ ಹೆಗಲ ಮೇಲೆ ಇಟ್ಟು ಭಾರವನ್ನು ಶನಿದೇವನಿಗೆ ಕೊಡುತ್ತಿರುತ್ತಾನೆ. ಆ ಭಾರವನ್ನು ತಾಳಲಾರದೆ ಶನಿದೇವ ಹನುಮಂತನ ಬಳಿ ಕೇಳಿಕೊಳ್ಳುತ್ತಾನೆ, ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟು ಹೋಗುತ್ತೇನೆ, ಈ ಭಾರವನ್ನು ನನ್ನಿಂದ ತಡೆಯಲು ಆಗುತ್ತಿಲ್ಲ ಎಂದು. ಅದಕ್ಕೆ ಹನುಮಂತ ಒಂದು ಷರತ್ತನ್ನು ಮುಂದಿಡುತ್ತಾನೆ. ಆ ಷರತ್ತು ಏನಪ್ಪ ಎಂದರೆ, ಮುಂದೆ ನನ್ನ ಭಕ್ತರಿಗೆ ಅಥವಾ ನನ್ನನ್ನು ಭಕ್ತಿಯಿಂದ ಪೂಜಿಸುವ ಜನರಿಗೆ ನಿನ್ನ ಯಾವುದೇ ಪ್ರಭಾವವನ್ನು ಅವರ ಮೇಲೆ ತೋರಬಾರದು ಎಂದು ಹೇಳುತ್ತಾನೆ. ಅದಕ್ಕೆ ಶನಿದೇವ ಒಪ್ಪಿ ಹನುಮಂತನನ್ನು ಬಿಟ್ಟು ಹೊರಡುತ್ತಾನೆ. ಹಾಗಾಗಿ ಹನುಮಂತನ ಪೂಜೆ ಮಾಡುವಾಗ ಭಕ್ತರಿಗೆ ಶನಿಯ ಯಾವುದೇ ಪ್ರಭಾವ ಬೀರುವುದಿಲ್ಲ. ಹನುಮಂತನನ್ನು ಅಭಯ ರಕ್ಷಕ ಎಂದು ಕೂಡ ಕರೆಯುತ್ತಾರೆ. ಅಂದರೆ ಹನುಮಂತ ಒಂದು ಬಾರಿ ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟರೆ ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮ ಕೈ ಬಿಡುವುದಿಲ್ಲ. ಮನೆಯಲ್ಲಿ ಈ ಕೆಲಸವನ್ನು ಮಾಡಬೇಡಿ, ಶನಿಯ ಪ್ರಭಾವ ಇದರಿಂದ ಹೆಚ್ಚಾಗುವುದು. ಹಾಸಿಗೆ ಮೇಲೆ ಕೂತು ಊಟ ತಿಂಡಿ ತಿನ್ನುವುದು, ಕಾಫಿ ಕುಡಿಯುವುದು ಮಾಡಬೇಡಿ. ಮನೆಯಲ್ಲಿ ತೂತಾಗಿರುವ ಪಾತ್ರೆ ಅಥವಾ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ. ಹಳೆಯ ಕಬ್ಬಿಣದ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ. ಶನಿಯ ಪ್ರಭಾವ ಇರುವವರು ಏನು ಮಾಡಬೇಕು ಎಂದು ನೋಡೋಣ. ಮಂಗಳವಾರ ಅಥವಾ ಶನಿವಾರ ಒಂದು ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ನಂತರ ಆ ಪಾತ್ರೆಯ ಎಣ್ಣೆಯಲ್ಲಿ ಬಗ್ಗಿ ನಿಮ್ಮ ಮುಖವನ್ನು ನೋಡಿ, ನಂತರ ಒಂದು ಕಪ್ಪು ಬಟ್ಟೆಯಿಂದ ಪಾತ್ರೆ ಮೇಲೆ ಮುಚ್ಚಿಕೊಂಡು ಹನುಮಂತನ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ ಬಂದರೆ ಶನಿಯ ಯಾವುದೇ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ. ಪ್ರತಿ ವಾರ ಹೀಗೆ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಸಾಧ್ಯವಾದಾಗೆಲ್ಲ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.